ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ರಿಗೂ ಇಷ್ಟ ಆಗೋಂಥ ಸ್ವೀಟು ಅಂದರೆ ಈ ಶೇಂಗಾ ಬರ್ಫಿ ಅಥವಾ ಶೇಂಗಾ ಚಿಕ್ಕಿ ಅಂತ ಹೇಳ್ಬೋದು. ಇದನ್ನು ಮಾಡೋದಕ್ಕೆ ನಾನು ಶೇಂಗಾ ಬೀಜ ಜೊತೆ ಎಕ್ಸ್ಟ್ರಾ ಬಾದಾಮಿ ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ, ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂತ. ಕಡಲೆ ಬೀಜ ಮತ್ತು ಬಾದಾಮಿ ಗೋಡಂಬಿನ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿಲ್ಲ, ದಪ್ಪ ದಪ್ಪಕ್ಕೆ ಕಲ್ಲಲ್ಲಿ ಗೆಜ್ಜಿ ಪುಡಿ ಮಾಡ್ಕೊಂಡಿದ್ದೀನಿ. ನಂತರ ಬೆಲ್ಲದ ಪಾಕ ಮಾಡ್ಕೋಬೇಕು. ಈ ಬೆಲ್ಲದ ಪಾಕ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೋಬೇಕು. ನಾನಿಲ್ಲಿ 2 ಕಪ್ಪು ಬೆಲ್ಲಕ್ಕೆ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನಂತರ ಇದ್ರ ಪಾಕನ ತಕ್ಕೋಬೇಕು. ಪಾಕ ಬಂದಿದೆ ಅಂತ ಗೊತ್ತಾಗೋದಕ್ಕೆ ನೀರಲ್ಲಿ ಪಾಕನ ಹಾಕಿದಾಗ ಅದು ಗಟ್ಟಿಗೆ ಉಂಡೆ ಥರ ಬರಬೇಕು, ಆವಾಗ ಪಾಕ ರೆಡಿದೆ ಅಂತ. ನಂತರ ಅದಕ್ಕೆ ನಾವಿಲ್ಲಿ ಪುಡಿ ಮಾಡಿಟ್ಕೊಂಡಿರೋ ಅಂಥ ಶೇಂಗಾ ಬೀಜ, ಬಾದಾಮಿ, ಗೋಡಂಬಿ ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಸ್ವಲ್ಪ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಅದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಹೇಳಿ. ನಂತರ ಇಲ್ಲಿ ಒಂದು ತಟ್ಟೆಗೆ ತುಪ್ಪನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರಬೇಕು. ನಂತರ ಈ ರೆಡಿಯಾಗಿರೋ ಅಂಥ ಬರ್ಫಿ ಮಿಕ್ಸ್ನ ತೆಗೆದು ತಟ್ಟೆನಲ್ಲಿ ಹಾಕಿದರೆ ಬರ್ಫಿ ರೆಡಿ. ಒಂದು 5 ನಿಮಿಷ ತಣ್ಣ ಆದಮೇಲೆ ಒಂದು ಚಾಕುನಲ್ಲಿ ಕಟ್ ಮಾಡಿದರೆ ಬರ್ಫಿ ರೆಡಿಯಾಗಿರುತ್ತೆ. ಈ ಸ್ವೀಟ್ನ ಮಾಡೋದಕ್ಕೆ ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕು. ಮಕ್ಕಳಿಗೆಲ್ಲ ಏನಾದ್ರು ಬೇಕು ಅಂದಾಗ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.